ಸರ್ ನಮಸ್ಕಾರ ಸರ್, ತಮ್ಮೊಂದು ಪರಿಚಯ ಮಾಡಿಕೊಂಡು ಇಲ್ಲಿರುವಂತಹ ಜೈವಿಕ ಇಂಧನದ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ ಸರ್. ನಮಸ್ಕಾರ, ನಾನು ಡಾಕ್ಟರ್ ಗಿರೀಶ್ ಅಂತ ಅಂದ್ಬಿಟ್ಟು ಜೈವಿಕ ಇಂಧನ ಉದ್ಯಾನ ಮಡೆದೂರು ಹಾಸನದಿಂದ ಕೆಲಸ ಮಾಡ್ತೀನಿ. ಸೊ ಈ ಒಂದು ಜೈವಿಕ ಇಂಧನ ತಯಾರಿಕೆ ಅಂದ್ಬಿಟ್ಟು ರೈತರಿಗೆ ಮಾಹಿತಿ ಕೊಡೋದು, ಹಾಗೇನೆ ಅದರಿಂದ ಯಾವ ರೀತಿ ಅನುಕೂಲಗಳಾಗ್ತವೆ ಮತ್ತೆ ಮುಂದಿನ ದಿನಗಳಲ್ಲಿ ಆಗ್ತಾ ಇರುವಂತಹ ಒಂದು ಇಂಧನದ ಬೇಡಿಕೆಯ ಹೆಚ್ಚುವಿಕೆಯನ್ನ ಯಾವ ರೀತಿ ಬೇರೆ ಬೇರೆ ರೇಟ್ ಜಾಸ್ತಿ ಆಗ್ತಾ ಇರೋದು, ಹಾಗೇನೆ ಉತ್ಪನ್ನನೂ ಕಮ್ಮಿ ಆಗ್ತಾ ಇರೋದು, ಇದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡೋದು, ರೈತರಿಗೆ ಅವೇರ್ನೆಸ್ ಕಲಿಸುವಂಥದ್ದು ನಮ್ಮ ಜೈವಿಕ ಇಂಧನ ಉದ್ಯಾನದ ಕೆಲಸ ಇರ್ತದೆ. ಹಾಗೆ ರೈತ ಬಾಂಧವರೇ, ನೀವೇನಾದರೂ ಹಸು ಕುರಿ ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ದು ನಿಮ್ಮಲ್ಲಿರುವಂತಹ ಮೇವನ್ನು ಕಟ್ ಮಾಡಲು ಒಂದು ಮೇವು ಕತ್ತರಿಸುವ ಯಂತ್ರವನ್ನು ಹುಡುಕ್ತಾ ಇದ್ದರೆ, ಅಥವಾ ಒಂದು ಖಾರ ಕುಟ್ಟುವ ಮಷೀನನ್ನು ಹುಡುಕ್ತಾ ಇದ್ದರೆ, ಅಥವಾ ಸ್ವಂತ ಮನೆಯಲ್ಲಿಯೇ ಒಂದು ಶುದ್ಧವಾದ ಎಣ್ಣೆಯನ್ನು ತಯಾರಿಸುವಂತಹ ಎಣ್ಣೆ ಗಾಣದ ಮಷೀನನ್ನು ನೋಡ್ತಾ ಇದ್ದರೆ, ಮತ್ತು ಶಾವಿಗೆ ಮಷೀನನ್ನು ನೋಡ್ತಾ ಇದ್ದರೆ, ಮತ್ತಷ್ಟು ಯಂತ್ರೋಪಕರಣಗಳ ಬಗ್ಗೆ ಮಾಹಿತಿ ಬೇಕಾಗಿದ್ದರೆ ಇಲ್ಲಿ ಕಾಣಿಸ್ತಿರುವ ಈ ಒಂದು ನಂಬರ್ಗೆ ನೀವು ಕರೆ ಮಾಡಬಹುದು. ಅದರ ಜೊತೆಗೆ ಗೋಧಿ, ಜೋಳ, ಮೆಕ್ಕೆಜೋಳ, ಬೇಳೆ, ಮಸಾಲೆ ಯಾವುದೇ ಇರಲಿ, ಬೀಸಿರಿ ತಮ್ಮ ಮನೆಯಲ್ಲೇ 30 ರಿಂದ 40 ಪೈಸೆ ಪ್ರತಿ ಕಿಲೋ ವೆಚ್ಚದಲ್ಲಿ ಐಎಸ್ಒ ಮಾನ್ಯತೆಯುಳ್ಳ ಸಂಪೂರ್ಣ ಆಟೋಮ್ಯಾಟಿಕ್ ಜರ್ಮನ್ ಟೆಕ್ನಾಲಜಿಯಿಂದ ತಯಾರಿಸಲಾದ ದಣಿವುರಹಿತ ಆಟಾ ಚಕ್ಕಿ. ಗಿರಣಿ ಹುಡುಕಿಕೊಂಡು ಅಲ್ಲಿ ಇಲ್ಲಿ ಅಲೆಯಬೇಕಿಲ್ಲ. ನಿಮ್ಮ ಮನೆಯಲ್ಲಿ ತಯಾರಾಗುತ್ತೆ ಫಟಾಫಟ್ ಹಿಟ್ಟು. ಗೃಹಿಣಿಯರ ನೆಚ್ಚಿನ ಮಹಾಲಕ್ಷ್ಮಿ ಸ್ಮಾರ್ಟ್ ಗಿರಣಿ, ಸ್ತ್ರೀಯರ ಸ್ಮಾರ್ಟ್ ಗಿರಣಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮಹಾಲಕ್ಷ್ಮಿ ಸ್ಮಾರ್ಟ್ ಗಿರಣಿ. ಇದರಲ್ಲಿ ಜೈವಿಕ ಇಂಧನ ಅಂದ್ರೆ ಜೀವಿಗಳಿಂದ ತಯಾರಾಗುವಂತ ಒಂದು ಇಂಧನ. ಅದರಲ್ಲಿ 3 ತರ ಇದಾವೆ. ಒಂಗೆ ಬೀಜದಿಂದ ಮಾಡುವಂತ ಒಂದು ಸಸ್ಯಜನ್ಯ ತೈಲ ಅಂತ ಹೇಳ್ತೀವಿ, ಮತ್ತೆ ಎರಡನೇದಾಗಿ ಪ್ರಾಣಿಜನ್ಯ ಕೊಬ್ಬಿನಾಂಶ ಇರುವಂತ ಯಾವ್ದಾರ ಆಗ್ತದೆ, ಮತ್ತೆ ಇನ್ನೊಂದು ಕ್ರಿಮಿಕೀಟ ಅಥವಾ ಪಾಚಿಗಳಿಂದ ಮಾಡುವಂಥದ್ದು. 3 ತರದ ಒಂದು ಇಂಧನ ಇರ್ತದೆ. ನಾವು ರೈತರಿಗೆ ಅನುಕೂಲ ಆಗೋ ರೀತಿಲಿ, ರೈತರಿಗೆ ಅನುಕೂಲ ಆಗುವ ರೀತಿಲಿ ಸಸ್ಯಜನ್ಯ ತೈಲಗಳು. ಇದರಲ್ಲಿ ನೋಡ್ಬೋದು, ಅಲ್ಲಿ ಗಿಡಗಳಿದಾವೆ, ಯಾವ ಹೊಂಗೆ, ಬೇವು, ಹಿಪ್ಪೆ, ಸಿಮರುಬ ಈ ತರ ಸಸ್ಯಗಳಿಂದ ಬೀಜಗಳನ್ನ ತಂದು ಬೀಜಗಳಿಂದ ಏನು ಎಣ್ಣೆ ತೆಗಿತೀವಿ. ಈ ಒಂದು ಎಣ್ಣೆಯನ್ನ ತಕೊಂಡಾದ್ಮೇಲೆ ನೀವು ಅದನ್ನ ಹಿಂಡಿ ಬರುತ್ತೆ, ಹಿಂಡಿನ ಗಿಡಗಳಿಗೆ ಹಾಕ್ಬೋದು. ಹಾಗೇನೆ ಎಣ್ಣೆ ಏನ್ ಬರುತ್ತೆ ಅದನ್ನ ಟ್ರಾನ್ಸ್ಎಸ್ಟ್ರಿಫಿಕೇಶನ್ ಅಂತ ಒಂದು ಸಣ್ಣ ರಾಸಾಯನಿಕ ಕ್ರಿಯೆ ಇದೆ. ಆ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ನೀವು ಡೀಸೆಲ್ ಮಾಡಿ, ಡೀಸೆಲ್ ಇಂದ ನೀವು ಗ್ಲಿಸರಿನ್ ಸಹ ಬರ್ತದೆ ಡೀಸೆಲ್ ಜೊತೆಗೆ. ಸೊ ಆ ಗ್ಲಿಸರಿನ್ ನ ಸೋಪ್ ಆಗಿ ಉಪಯೋಗಿಸ್ಬೋದು. ಮತ್ತೆ ಡೀಸೆಲ್ ನ ಏನು ನಮ್ಮ ಪೆಟ್ರೋಲ್ ಬಂಕ್ಗಳಲ್ಲಿ ಹಾಕಿ ಅದನ್ನ ವಾಹನಗಳಿಗೆ ಉಪಯೋಗಿಸಿದಾಗ ಅದರಿಂದ ಏನು ಹೊರಸೂಸುತ್ತೆ, ಹೊಗೆ ಸೂಸೋದು, ನಮ್ಮ ಏನು ಬೆಲೆ ಗಿಡಗಳಿರ್ತವೆ ಆ ಗಿಡಗಳ ಎಳೆಯಲ್ಲಿ ದ್ಯುತಿ ಸಂಶ್ಲೇಷಣೆ ಮಾಡಿ ಈ ಕಾರ್ಬನ್ ಅನ್ನ ನಾವು ನ್ಯೂಟ್ರಲೈಸ್ ಮಾಡೋ ರೀತಿಯಲ್ಲಿ ಅನುಕೂಲವಾಗುವಂತ ಒಂದು ಕಾರ್ಯಕ್ರಮ ಇರ್ತದೆ. ಸೊ ಇಲ್ಲಿ ರೈತರಿಗೆ ಗಿಡಗಳು ವಿತರಣೆ ಮಾಡ್ತೀವಿ. ಹಾಗೇನೆ ರೈತರಿಂದ ನಾವು ಏನು ಬೀಜಗಳಿದ್ದಾವೆ, ಹೊಂಗೆ ಬೀಜ ಇರ್ಬೋದು, ಸಿಮರುಬ್ಬ, ಕಡ್ಡಿ, ಕಾಚಿ ಕಡ್ಡಿ ಅಂತ ಹೇಳ್ತೀವಿ ಅದು, ಹಾಗೇನೆ ಹಿಪ್ಪೆ, ಈ ಎಲ್ಲಾ ತರದ ಬೀಜಗಳನ್ನ ನಾವು ಖರೀದಿ ಮಾಡಿ ಅದರಿಂದ ಎಣ್ಣೆ ತೆಗೆದು ಅದನ್ನ ಜೈವಿಕ ಇಂಧನ ಮಾಡಿ ನಮ್ಮ ವಾಹನಗಳಿಗೆ ಹಾಕೋದಿರ್ತೀವಿ. ಯಾವುದೇ ಬದಲಾವಣೆ ಮಾಡೋ ಅವಶ್ಯಕತೆ ಇರೋದಿಲ್ಲ. ಪ್ರಾಯೋಗಿಕವಾಗಿ ನಮ್ಮ ಹಾಸನದ ಕಾರ್ಯಕಾರಿ ಕಾಲೇಜಿನಲ್ಲಿರುವಂತಹ ಬಸ್ಗಳಿಗೆ ಇದನ್ನ ಉಪಯೋಗಿಸ್ತೀವಿ. ಹಾಗೇನೆ ನಮಗೆ ಇವೆಲ್ಲದಕ್ಕೂ ಸಹಯೋಗ ಕೊಡ್ತಿರೋರು ಕರ್ನಾಟಕ ಜೈವಿಕ ಇಂಧನ ಬೋರ್ಡ್ ಅಂತ ಬರುತ್ತೆ, ಅಭಿವೃದ್ಧಿ ಮಂಡಳಿ ಅಂತ. ಅದರಿಂದ ನಮಗೆ ಹಣಕಾಸಿನ ಅನುದಾನಗಳು ಸಿಗ್ತಾ ಇರ್ತವೆ. ಸೊ ಇದರಲ್ಲಿ ಮುಂದಿನ ಒಂದು ಬೇಡಿಕೆ, ಯಾಕೆಂದ್ರೆ ಏರುತ್ತಿರೋ ಬೆಲೆ, ಹಾಗೇನೆ ಮುಗಿದೋಗುವಂತ ಸಂಪನ್ಮೂಲ ಆಗಿರುವಂತ ಪೆಟ್ರೋಲ್ ಮತ್ತೆ ಡೀಸೆಲ್ನ ಬದಲಾವಣೆಯಾಗಿ ಈ ಒಂದು ಇಂಧನ, ಜೈವಿಕ ಇಂಧನನ ನಾವು ಪ್ರಾಯೋಗಿಕವಾಗಿ ಅಥವಾ ಶುರು ಮಾಡಿದ್ದೀವಿ ಈಗಾಗಲೇ. ಎಥನಾಲ್ ಬಗ್ಗೆನೂ ಸಹ ಸಾಕಷ್ಟು ಕೆಲಸಗಳು ನಡೀತಾ ಇದ್ದಾವೆ. ಬದಲಿ ಇಂಧನದ ಬೇಕಾಗಿರುವಂಥದ್ದು ಬಹಳಷ್ಟು ಇದೆ. ಅದಿಲ್ಲದ್ರೆ ಈಗ ಕೊನೆ ಕಾಲದಲ್ಲಿ ಅಂದ್ರೆ ಯಾವಾಗ ಬೇಕಾಗಿರುತ್ತೋ ಅವಾಗ ಪೆಟ್ರೋಲ್ ಬಂಕ್ಗಳೆಲ್ಲ ನಿಂತು ಹೋದಾಗ ನಾವು ಓಡಾಡೋದಕ್ಕಿಂತ ಈಗಲಿಂದನೇ ಶುರು ಮಾಡಿಕೊಂಡು ಇರುವಂತ ಸಂಪನ್ಮೂಲಗಳಿಂದ ನಾವು ಜೈವಿಕ ಇಂಧನ ತಯಾರು ಮಾಡಿದ್ರೆ ಮುಂದಿನ ಒಂದು ಆಗುವಂತ ತೊಂದರೆಗಳಿಗೆ ನಾವು ಈಗಲೇ ತಯಾರಾಗುವಂತ ಒಂದು ಉದ್ದೇಶ ಇರುತ್ತೆ. ಹಾಗೇನೆ ವಿದೇಶಿ ವಿನಿಮಯ, ಏನು ದೇಶದಿಂದ ತರಿಸುವಂತ ಪೆಟ್ರೋಲ್ ಮತ್ತೆ ಡೀಸೆಲ್ನ ಬೇಡಿಕೆಯನ್ನು ಸಹ ನಾವು ಕಮ್ಮಿ ಮಾಡಿಕೊಂಡು ಇಂಧನದ ಸ್ವಾವಲಂಬನೆ ಅಂತ ಏನು ಹೇಳ್ಬೋದು, ನಮ್ಮ ಭಾರತ ದೇಶದಿಂದ ಇಂಧನ ಸ್ವಾವಲಂಬನೆ ಮಾಡ್ಕೊಳ್ಳೋದಕ್ಕೆ ಇದೊಂದು ಸುವರ್ಣ ಅವಕಾಶವಾಗಿ ಜೈವಿಕ ಇಂಧನ ಇರ್ತದೆ. ಸೊ ಇದರಲ್ಲಿ ಬಹಳಷ್ಟು ಬೇರೆ ಬೇರೆ ಇದು ಸಹ ಇದ್ದಾವೆ. ನೀವು ಇದರಿಂದ
ಕಾರ್ಬನ್ ಕ್ರೆಡಿಟ್ಸ್ ಅಂತಾನೆ ಹೇಳ್ಬೋದು. ಏನು ಮರಗಳಿದಾವೆ, ರೈತರು ಮರ ಬೆಳೆದಿದ್ದಕ್ಕೆ ಅವರಿಗೆ ಹಣ ಬರುವಂತ ಒಂದು ಪರಿಸ್ಥಿತಿ ಇದೆ. ಹಾಗೇನೆ ಸಾವಯವ ಗೊಬ್ಬರಕ್ಕೆ ಬೇಕಾಗಿರುವಂತ ಎಲ್ಲ ಪರಿಸ್ಥಿತಿಗಳು ಸಹ ಇರ್ತದೆ. ಸಾವಯವ ಗೊಬ್ಬರವಾಗಿ ನೀವು ಹೊಂಗೆ ಹಿಂಡಿ, ಬೇವಿನ ಹಿಂಡಿ, ಬೇರೆ ಬೇರೆ ಬೆಳೆಗಳಿಗೆ ಯಾವುದು ಶುಂಠಿ ಇರ್ಬೋದು ಅಥವಾ ಭತ್ತದಲ್ಲೂ ಸಹ ಉಪಯೋಗಿಸ್ತಾರೆ. ಹಾಗೇನೆ ಹೆಚ್ಚಾಗಿ ಉಪಯೋಗಿಸೋದು ಇದು ಪ್ಲಾಂಟೇಶನ್ ಕ್ರಾಪ್ಸ್ ಅಲ್ಲಿ, ತೆಂಗಿನ ಮರದಲ್ಲಿ ಮತ್ತೆ ಅಡಿಕೆ ಮರಗಳಿಗೆ ಈ ಒಂದು ಬೇವಿನ ಹಿಂಡಿ, ಹೊಂಗೆ ಹಿಂಡಿ ಹಾಕಿ ಮಣ್ಣಿನ ಫಲವತ್ತತೆ ಹೆಚ್ಚೋದಲ್ದಲೇ ಅದಕ್ಕೆ ಏನ್ ಬೇಕಾಗಿರುವಂತ ಕ್ರಿಮಿಕೀಟಗಳನ್ನ ನಿರ್ವಹಣೆ ಮಾಡೋಕೆ ಇದು ಸಹ ಬಹಳ ಅನುಕೂಲ ಆಗಿರ್ತದೆ. ಕ್ರಿಮಿಕೀಟಗಳನ್ನು ಸಹ ಕಂಟ್ರೋಲ್ ಮಾಡುವಂತ ಶಕ್ತಿ ಇರುತ್ತೆ. ಸರ್, ಈಗ ರೈತರು ಈ ಒಂದು ಉದ್ಯಮನ ಶುರು ಮಾಡ್ಬೇಕು ಅನ್ಕೊಂಡ್ರೆ ಅವ್ರಿಗೆ ತರಬೇತಿ ಏನಾದ್ರು ಕೊಡ್ತಾ ಇದೆ ಸರ್? ಇದನ್ನ ಉದ್ದಿಮೆಯಾಗಿ ತಗೊಳ್ಳೋದಕ್ಕೆ ಆಗಲ್ಲ. ರೈತರಿಗೆ ಏನಿದ್ರು ಅವರ ಸಂಘಟನೆ ಮಾಡಿಕೊಂಡು ನಾವು ತರಬೇತಿ ಕೊಡ್ತೀವಿ. ಈಗ ಒಬ್ಬೊಬ್ಬರೇ ಮಾಡಕ್ ಆಗದೆ ಇರುವಂತ ಇದು ಕೆಲಸ ಒಂದು 10 ಹಳ್ಳಿಯಿಂದ ಏನು ಸಂಪನ್ಮೂಲಗಳು ಸಿಗ್ತವೆ ಅವುಗಳು ಕ್ರೋಢೀಕರಿಸಿ ಒಂದ್ ಕಡೆ ಎಣ್ಣೆ ತೆಗೆಯೋ ಮೆಷಿನ್ ಮಾಡೋದಕ್ಕೆ ನಮ್ಮ ಸಹಯೋಗನೂ ಇರ್ತದೆ. ಹಾಗೇನೆ ತರಬೇತಿನೂ ಕೊಡ್ತೀವಿ. ಮತ್ತೆ ಆ ಎಣ್ಣೆನೂ ಸಹ ನಾವು ಖರೀದಿ ಮಾಡ್ತೀವಿ. ಇಲ್ಲ ಅವರೇ ಬೇಕಾದ್ರೆ ಸಣ್ಣ ಪ್ರಮಾಣದಲ್ಲಿ ಹೋಬಳಿ ಮಟ್ಟ ಅಥವಾ ತಾಲೂಕು ಮಟ್ಟದಲ್ಲಿ ಜೈವಿಕ ಇಂಧನ ತಯಾರು ಮಾಡುವಂತ ಒಂದು ಸಣ್ಣ ಪ್ರಮಾಣದ ಒಂದು ಉದ್ದಿಮೆನೂ ಸಹ ಅಲ್ಲಿ ಮಾಡ್ಕೋಬಹುದಾಗುತ್ತೆ. ಇವಕ್ಕೆಲ್ಲ ಗುಂಪಾಗಿ ಸೇರ್ಬೇಕಾಗುತ್ತೆ. FPOಗಳು ಅಥವಾ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಂತ ಏನ್ ಹೇಳ್ತೀವಿ, ಇವುಗಳ ಮೂಲಕ ಇವೆಲ್ಲ ಆಗ್ತದೆ. ಸರ್, ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಬೇಕು ಅಂದ್ರೆ ನಿಮ್ನ ಕಾಂಟ್ಯಾಕ್ಟ್ ಮಾಡೋದು ಹೆಂಗೆ ಸರ್? ನನ್ನ ದೂರವಾಣಿ ಸಂಖ್ಯೆ 9449877796 9449857796. ಯಾವಾಗ ಕಾಂಟ್ಯಾಕ್ಟ್ ಮಾಡಿ. ಜೈವಿಕ ಇಂಧನ ಉದ್ಯಾನ ಮಡೆನೂರು, ಹಾಸನ. ಸರ್, ಎಷ್ಟೊಂದು ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು.